ಈ ಮೇಷರಾಶಿಯಲ್ಲಿ ಜನನ ಆಗಿರುವಂಥವ್ರಿಗೆ ಪೂರ್ವದ ನಿವೇಶನ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಕ್ಲಾಕ್ ವೈಸ್ ಅಲ್ಲಿ ಬಂದು ಮನೆಯನ್ನ ಪ್ರವೇಶ ಮಾಡುವಂಥದ್ದು ಶುಭ ಫಲವನ್ನ ಕೊಡ್ತದೆ. ಪೂರ್ವಕ್ಕೆ ಬಾಗಲನ್ನ ಇಟ್ಕೊಂಡು ಧ್ವಜಾಯದಲ್ಲೇ ಗೃಹ ನಿರ್ಮಾಣವನ್ನ ಮಾಡಿ ನೋಡಿ, ನೀವು ಯಾಕೆ ಚೆನ್ನಾಗಾಗಲ್ಲ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂಥ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂಥ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಬೇಗ ಮಾಡಿ. ಅದ್ರ ಜೊತೆಗೆ ಯಾವುದೇ ಗೃಹ ನಿರ್ಮಾಣವನ್ನು ಮಾಡುವಂಥ ಮೊದಲು ಒಂದು ಬಾರಿ ನಿಮ್ಮ ಮನೆಯ ವಾಸ್ತುವಿನ ನಕ್ಷೆಯನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಅದು ನಿಮಗೆ ಅತ್ಯಂತ ಒಳ್ಳೆಯ ಫಲವನ್ನು ಕೊಡ್ತದೆ ಮತ್ತು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಮಾಡಬೇಕಾದಂತಹ ಪರಿಹಾರಗಳನ್ನು ಮಾಡದೆ ಮನೆಯನ್ನು ನಿರ್ಮಾಣ ಮಾಡ್ಬೋದು. ನೋಡಿ, ಒಂದು ವಾಸ್ತುವಿನೊಳಗಿರುವಂತಹ ಒಂದು ಸೈನ್ಸ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ಮೇಷರಾಶಿಗೆ ಸಂಬಂಧಪಟ್ಟಂಥದ್ದಾಗಿದ್ದಾಗ ಅವರು ಒಂದು ಸೈಟ್ ಅನ್ನ ಪರ್ಚೇಸ್ ಮಾಡುವಾಗ ಅವ್ರು ಹೇಗೆ ಆ ಮನೆಯನ್ನ ಕಟ್ಟಲಿಕ್ಕೆ ನಿವೇಶನವನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲೊಂದಷ್ಟು ಸೈಟ್ಗಳು, ಇಲ್ಲೊಂದಷ್ಟು ಸೈಟ್ಗಳು, ಇಲ್ಲಿ ಸ್ವಲ್ಪ ಸೈಟ್ಗಳು, ಇಲ್ಲಿ ಸ್ವಲ್ಪ ಸೈಟ್, ಇಲ್ಲಿ ಸೈಟ್ಗಳು. ನೋಡಿ, ಸಾಮಾನ್ಯವಾಗಿ ಇದನ್ನ ಪೂರ್ವ ಅಂತ ಕರೆಯೋಣ, ಪೂರ್ವ ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಲೇಔಟ್ ಅಲ್ಲಿ ಪೂರ್ವದಲ್ಲೂ ಇದೆ, ಮಧ್ಯಭಾಗದಲ್ಲೂ ಇದೆ, ಕೊನೆ ಭಾಗದಲ್ಲೂ ಇದೆ, ದಕ್ಷಿಣದಲ್ಲೂ ಇದೆ, ಉತ್ತರದಲ್ಲೂ ಇದೆ, ಪಶ್ಚಿಮದಲ್ಲೂ ಕೂಡ ಸೈಟ್ಗಳ ಅವೈಲಬಿಲಿಟಿ ಇದೆ ನಿಮಗೆ. ಆದರೆ ಈ ಮೇಷರಾಶಿಯಲ್ಲಿ ಜನನ ಆಗಿರುವಂಥವ್ರಿಗೆ ಅತ್ಯಂತ ಲಾಭದಾಯಕವಾಗಿರುವಂತಹ ನಿವೇಶನ ಯಾವುದು ಅಂದ್ರೆ ಪೂರ್ವದ ನಿವೇಶನ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಈಸ್ಟ್ ಫೇಸಿಂಗ್ ಸೈಟ್ ಇಸ್ ವೆರಿ ಗುಡ್ ಮೇಷರಾಶಿ. ನೋಡಿ, ಇದರಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡುವಾಗ ಹೇಗೆ ಮಾಡಬೇಕು ನೋಡಿ, ಇಡೀ ಲೇಔಟ್ ಅಲ್ಲಿ ಈ ಪೂರ್ವದ ಭಾಗದಲ್ಲಿ ಏನು ಸೈಟ್ಗಳಿದೆಯಲ್ಲ ಆದಷ್ಟು ಕೂಡ ಈ ಭಾಗದಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡಬೇಕು. ಈಸ್ಟ್ ಫೇಸಿಂಗ್ ಸೈಟ್ ಅನ್ನ, ಸೌತ್ ಕಡೆ ಬೇಡ, ಪಶ್ಚಿಮದ ಕಡೆ ಕೂಡ ಬೇಡ. ಇದು ಅಷ್ಟೊಂದು ಪಾಸಿಟಿವ್ ಅನ್ನ ಕೊಡೋದಿಲ್ಲ. ಇಲ್ಲ ಸರ್, ನಮಗೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ, ಈ ಪಶ್ಚಿಮ ಅಂದ್ರೆ ಇಡೀ ಲೇಔಟಿನ ಪಶ್ಚಿಮ ಭಾಗದಲ್ಲಿ ನಮಗೆ ಪೂರ್ವದ ಸೈಟ್ ಅವೈಲಬಿಲಿಟಿ ಇದೆ ಅಂದ್ರೆ 50% ಓಕೆ, ಅದನ್ನ ತುಂಬಾ ವಾಸ್ತು ಪ್ರಕಾರ ನೀವು ನಿರ್ಮಾಣ ಮಾಡಬೇಕಾಗ್ತದೆ. ದಿಸ್ ಇಸ್ 100%. ಇಲ್ಲ ಸರ್, ನಾವು ಉತ್ತರದ ಕಡೆ ಹೋಗ್ಬಿಟ್ಟು ತಗೋತಾ ಇದೀವಿ ಅಂದ್ರೆ ಇದು 75%. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಈ ರೀತಿಯ ಲೇಔಟ್ ಇದ್ದಾಗ ನೋಡಿ, ನೀವು ಪೂರ್ವದ ಬಾಗಲ್ನ ತಗೋಬೇಕು. ನೋಡಿ, ಈಶಾನ್ಯ ಪೂರ್ವ ಈಶಾನ್ಯದ ಸೈಟ್ ಇಟ್ಸ್ ವೆರಿ ಗುಡ್. ಈಗ ಒಂದು 10 ಸೈಟ್ ಇದೆ ಅಂತ ಅನ್ಕೊಳ್ಳೋಣಪ್ಪ. ಇಲ್ಲಿ 10 ಸೈಟ್ ಇದೆ. ಈ 10 ಸೈಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಈಶಾನ್ಯದಿಂದ 6 ಸೈಟ್ ಒಳಗಡೆ ನೀವು ನಿಮ್ಮ ಸೈಟ್ ಅನ್ನ ಪರ್ಚೇಸ್ ಮಾಡ್ಕೊಬಿಡ್ಬೇಕು. ಈಶಾನ್ಯ ಮೂಲೆಯಿಂದ 6 ಸೈಟ್ ಒಳಗಡೆ ನಿಮ್ದು ಮನೆ ಅಥವಾ ನಿವೇಶನವನ್ನ ತಗೊಂಡು ಅಲ್ಲಿ ಗೃಹ ನಿರ್ಮಾಣವನ್ನ ಮಾಡಬೇಕು. ಇದು ಈಸ್ಟ್ ಫೇಸಿಂಗ್. ಅವಾಗ ಏನಾಗುತ್ತೆ, ನಿಮ್ಗೆ 3rd 4th ಪೊಸಿಷನ್ ಅಲ್ಲಿ ಡೋರ್ ಇಡ್ಬೋದು, ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಕೂಡ ಡೋರ್ ಅನ್ನು ಇಟ್ಕೊಂಡು ಗೃಹ ನಿರ್ಮಾಣವನ್ನ ನೀವು ಮಾಡಬಹುದು. ಇದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಸೆಕೆಂಡ್ ಆಪ್ಷನ್, ಇಲ್ಲ ಗುರುಗಳೇ, ನಮ್ಗೆ ಪೂರ್ವದಲ್ಲಿ ಸಿಗ್ತಾ ಇಲ್ಲ, ನಾವು ಬೇರೆ ಯಾವುದಕ್ಕೆ ಹೋಗ್ಬೇಕು? ಓಕೆ,
ಆಗ ನೀವೇನ್ ಮಾಡ್ಬೇಕು ಅಂದ್ರೆ ಉತ್ತರದ ಸೈಟ್ಗೆ ಹೋಗ್ಬೇಕು, ನಾರ್ತ್ ಸೈಟ್ಗೆ ಹೋಗ್ಬೇಕು. ಯಾಕೆ ನಾರ್ತ್ ಸೈಟ್ಗೆ ಹೋಗ್ಬೇಕು ನೀವು? ಗುರುಗಳೇ, ನಾನು ಸೌತ್ ಅಲ್ಲಿ ತಗೋತೀನಪ್ಪ, ದಕ್ಷಿಣದ ಸೈಟ್ ಅನ್ನು ತಗೊಂಡು ನಾನು ಪೂರ್ವಕ್ಕೆ ಡೋರ್ ಇಟ್ಕೋತೀನಿ, ಹಿಂಗ್ ಯಾಕೆ ಇಟ್ಕೋಬಾರ್ದು? ನಾವು ಇಟ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ, ನಿನ್ನ ಮನೆ ಒಳಗಡೆ ಹೋಗುವಾಗ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೋಗ್ಬೇಡಪ್ಪ. ಅಂದ್ರೆ ಗೇಟ್ ಒಳಗಡೆ ಹೋದ್ಮೇಲೆ ನಿನ್ನ ಮನೆ ಒಳಗಡೆ ಪ್ರವೇಶ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇರಬಾರ್ದು. ಈ ತರ ಹೋಗ್ಬಿಟ್ಟು ಲೆಫ್ಟ್ ತಿರುಗಬಾರ್ದು, ಯಾವಾಗ್ಲೂ ಹಿಂಗ್ ಹೋಗ್ಬಿಟ್ಟು ಬಲಕ್ ತಿರುಗಬೇಕು ಅಂತ. ನೋಡಿ, ಈಗ ಒಂದು ನಾರ್ತ್ ಸೈಟ್ ಅಲ್ಲಿ ನೀವು ತಗೊಂಡ್ರೆ, ಎಕ್ಸಾಂಪಲ್ ಇದನ್ನೇ ಅಂತ ಇಟ್ಕೊಳ್ಳಿ, ಇದು ನಾರ್ತ್ ಸೈಟ್ ಅಂತ ಇಟ್ಕೊಳ್ಳೋಣ. ಈ ನಾರ್ತ್ ಸೈಟ್ ಅಲ್ಲಿ ತಗೊಂಡಾಗ ನೋಡಿ, ಇಲ್ಲಿ ನಿಮ್ದು ಗೇಟ್ ಬಂದ್ರು, ಇಲ್ಲಿ ನೀವು ಮನೆ ಮಾಡ್ಕೊಂಡ್ರು, ಇಲ್ಲಿ ಬಂದು ಹಿಂಗ್ ಬರ್ತೀರಾ, ಅವಾಗ ಏನಾಯ್ತು? ಅದು ಕ್ಲಾಕ್ ವೈಸ್ ಆಯ್ತು. ಅದಕ್ಕೆ ನಿಮಗೆ ಉತ್ತರದ ನಿವೇಶನದಲ್ಲಿ ಉತ್ತರ ಈಶಾನ್ಯದಲ್ಲಿ ಗೇಟ್ ಅನ್ನ ಇಟ್ಕೊಂಡು, ಅಥವಾ ಉತ್ತರದಲ್ಲಿ ಎಕ್ಸಾಕ್ಟ್ ಉತ್ತರದಲ್ಲಿ ಗೇಟ್ ಇಟ್ಕೊಂಡು ನೀವು ಮೊದಲು ಎಡಕ್ಕೆ ಸಂಚಾರ ಮಾಡಿ ಮತ್ತೆ ಬಲಕ್ಕೆ ಬಂದು, ಅಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಬಂದು ಮನೆಯನ್ನ ಪ್ರವೇಶ ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಆ ಮನೆಗೆ ಹೋದ ಮೇಲೆ ಅಭಿವೃದ್ಧಿಯನ್ನ ಕೊಡ್ತದೆ. ಅಂದ್ರೆ ಪೂರ್ವ ಮತ್ತು ಉತ್ತರದ ನಿವೇಶಗಳನ್ನ ಮಾತ್ರ ಈ ಮೇಷರಾಶಿಯಲ್ಲಿ ಜನನಾಗಿರುವಂಥವ್ರು ಖರೀದಿ ಮಾಡಬೇಕು. ಆಗ ನೀವು ಪೂರ್ವಕ್ಕೆ, ಅಂದ್ರೆ ಮುಖ್ಯ ರಸ್ತೆ ಪೂರ್ವಕ್ಕಿದ್ದಾಗ ಕೂಡ ನೀವು ಪೂರ್ವದ ಮುಖ್ಯ ದ್ವಾರವನ್ನ ಇಟ್ಕೊಳ್ಳಿ, ಉತ್ತರದ ನಿವೇಶನ ಇದ್ದಾಗಲೂ ಕೂಡ ನೀವು ಪೂರ್ವಕ್ಕೆ ಮುಖ್ಯ ದ್ವಾರವನ್ನ ಇಟ್ಕೊಳ್ಳಿ. ಅದಾದ್ಮೇಲೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಮೇಷರಾಶಿಯವರು ಯಾವ ಆಯದಲ್ಲಿ ಮನೆಯನ್ನ ನಿರ್ಮಾಣ ಮಾಡಬೇಕು, ಒಳ್ಳೇದಾಗತ್ತೆ ಅವ್ರಿಗೆ ಅಂದ್ರೆ ತುಂಬಾ ಒಳ್ಳೇದು ಬಂದು ಮುಖ್ಯ ದ್ವಾರವನ್ನ ಪೂರ್ವದ ಕಡೆ ಇಟ್ಕೊಳ್ಳೋದು ಇಸ್ ಎ ನಂಬರ್ 1. ಅದರ ಜೊತೆಗೆ ಅದರ ಆಯ ಬಂದು ಧ್ವಜಾಯವೇ ಆಗಿರ್ಬೇಕು. ಪೂರ್ವದಲ್ಲಿ ನೀವು ಮುಖ್ಯ ದ್ವಾರವನ್ನು ಇಟ್ಕೊಂಡ ತಕ್ಷಣ ಧ್ವಜಾಯವೇ ಆಗಿರ್ಬೇಕು. ಧ್ವಜಾಯ ಪೂರ್ವ ದಿಕ್ಕಿಗೆ ಅತ್ಯಂತ ಶುಭ ಮತ್ತು ಸ್ವಕ್ಷೇತ್ರ ಆಗುತ್ತೆ. ಅದರಿಂದ ಪೂರ್ವ ದಿಕ್ಕಿನ ನಿವೇಶನವನ್ನ ತೆಗೆದುಕೊಂಡು ಪೂರ್ವದಲ್ಲಿ ಮುಖ್ಯ ದ್ವಾರವನ್ನ ಇಟ್ಕೊಂಡು ಧ್ವಜಾಯದಲ್ಲಿ ಮನೆ ನಿರ್ಮಾಣವನ್ನ ಮಾಡಿ. ಅದೇ ರೀತಿ ಉತ್ತರಕ್ಕೆ ನೀವು ನಿವೇಶನವನ್ನ ತೆಗೆದುಕೊಂಡು ಪೂರ್ವಕ್ಕೆ ಬಾಗಲನ್ನ ಇಟ್ಕೊಂಡು ಧ್ವಜಾಯದಲ್ಲೇ ಗೃಹ ನಿರ್ಮಾಣವನ್ನ ಮಾಡಿ ನೋಡಿ, ನೀವು ಯಾಕೆ ಚೆನ್ನಾಗಾಗಲ್ಲ ನೋಡಿ, 100% ಒಳ್ಳೇದಾಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ, ಪಶ್ಚಿಮ ಸೈಟ್ ಆಗದೇ ಇಲ್ಲ, ನಿಮಗೆ ಬೇಡ. ಇನ್ನು ದಕ್ಷಿಣ ನಿವೇಶನದ ಸೈಟ್ ತಗೊಂಡು ಪೂರ್ವಕ್ಕೆ ಬಾಗಿಲು ಇಟ್ಕೋತೀನಿ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ, ಅದು ನಿಮಗೆ ಪ್ರಾಬ್ಲಮ್ಮು ಆಂಟಿ ಕ್ಲಾಕ್ ವೈಸ್ ಬಂದ್ಬಿಡ್ತೀವಿ. ನಾವು ಎಷ್ಟೇ ವಾಸ್ತು ಪ್ರಕಾರ ಮನೆಯನ್ನ ನಿರ್ಮಾಣ ಮಾಡಿಕೊಂಡ್ರೂ ಕೂಡ ಅದು ನಮಗೆ ಅಷ್ಟೊಂದು ಅಭಿವೃದ್ಧಿಯನ್ನ ಕೊಡೋದಿಲ್ಲ. ಪರ್ಸೆಂಟೇಜ್ ತುಂಬಾ ಕಮ್ಮಿ ಇರುತ್ತೆ, ಒಂದು 50% ಅಂತ ಅನ್ಬೋದು. ಅದರಿಂದ ನೀವು ಸರಿಯಾದ ಕ್ರಮದಲ್ಲಿ ಗೃಹ ನಿರ್ಮಾಣವನ್ನ ಮಾಡಿದ್ದೇ ಆದ್ರೆ ಅದು ಶುಭ ಫಲವನ್ನ ಕೊಡುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಇದು ಮೇಷರಾಶಿಯವ್ರಿಗೆ ಸಂಬಂಧಪಟ್ಟದ್ದು ಮಾತ್ರ. ಈಗ ನೆಕ್ಸ್ಟ್ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ, ಎಲ್ಲ ರಾಶಿಗಳ ಬಗ್ಗೆ ಕೂಡ ನಾನು ಒಂದೊಂದೇ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಅದರಿಂದ ಈ ಮೇಷರಾಶಿ ಅಂತ ಬಂದ ತಕ್ಷಣನೇ ನೀವು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಈ ಕ್ರಮದಲ್ಲಿ ಉತ್ತರಕ್ಕೆ ನಿವೇಶನವನ್ನ ಅಥವಾ ಪೂರ್ವಕ್ಕೆ ನಿವೇಶನವನ್ನ ತೆಗೆದುಕೊಂಡು ಅದರಲ್ಲಿ ಸರಿಯಾದ ಕ್ರಮದಲ್ಲಿ, ಮತ್ತು ನೀವು ಇಡೀ ಲೇಔಟ್ ಅಂತ ಬಂದಾಗ ಪೂರ್ವದ ಭಾಗದ ಉತ್ತರ ಭಾಗದ ಸೈಟ್ಗಳನ್ನೇ, ಅಂದ್ರೆ ಭಾಗದಲ್ಲಿರುವಂತಹ ಸೈಟ್ಗಳನ್ನೇ ಆದಷ್ಟು ಖರೀದಿ ಮಾಡಿ. ವೆಸ್ಟ್ 50%, ದಕ್ಷಿಣ ಅಷ್ಟೊಂದು ಶುಭದಾಯಕವಲ್ಲ. ಈ ರೀತಿಯಾಗಿ ನೀವು ಒಂದು ಲೇಔಟ್ ಪ್ಲಾನ್ ಅನ್ನ ಕೂಡ ಇಟ್ಕೊಂಡು ಅದೇ ರೀತಿ ಒಂದು ನಿವೇಶನದ ಕ್ರಮ, ನಾನು ಮನೆ ಕಟ್ಟುವಾಗ ಯಾವ ಕಡೆಗೆ ಬಾಗಿಲಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಆಮೇಲೆ ನೀವು ನಿವೇಶನವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇದಾದ ಮೇಲೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಳ್ಳುವಂತಹ ಸೈಟಿಗೆ ಪೂರ್ವದಿಂದ ಆಗ್ನೇಯದವರೆಗೆ ರೋಡ್ ಇಟ್ಟಿರಬಾರ್ದು. ಇಲ್ಲ ಗುರುಗಳೇ, ನೀವು ಹೇಳಿದ ತರನೇ ನಾವು ಪೂರ್ವ ತಗೋಬಿಟ್ವಿ ಗುರುಗಳೇ, ಪೂರ್ವದ ಲೇಔಟಿನ ಪೂರ್ವದಲ್ಲೇ ತೆಗೆದುಕೊಂಡಿ ಗುರುಗಳೇ ಅಂತಂದ್ಬಿಟ್ಟು ಏನಾದ್ರೂ ಇಲ್ಲೇನಾದ್ರೂ ರಸ್ತೆ ಬಂತು, ಪೂರ್ವದಿಂದ ಆಗ್ನೇಯದವರೆಗೆ ಏನಾದ್ರೂ ರೋಡ್ ಇಟ್ಟು ಬಂತು ಅಂದ್ರೆ ಅದು ಕೂಡ ನಿಮ್ಗೆ ವರ್ಕೌಟ್ ಆಗಲ್ಲ. ಅದು ಕೂಡ ಮನೆಗೆ ಹೋದ್ಮೇಲೆ ಸಂಪೂರ್ಣವಾಗಿ ನಿಮ್ಮ ನಾಶವನ್ನ ಮಾಡುತ್ತೆ, ಅಭಿವೃದ್ಧಿಯನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಪೂರ್ವದಿಂದ ಆಗ್ನೇಯದವರೆಗೆ ರೋಡ್ ಇಟ್ಟಿಲ್ದೇ ಇರುವಂತಹ ನಿವೇಶನವನ್ನ ನೀವು ಸೆಲೆಕ್ಟ್ ಮಾಡಿ ಖರೀದಿಯನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, 50 ಲಕ್ಷ, 1 ಕೋಟಿ, 2 ಕೋಟಿ ಎಲ್ಲ ಖರ್ಚು ಮಾಡಿ ಮನೆಯನ್ನ ಕಟ್ತಾ ಇರ್ತೀರಾ, ಅಥವಾ 50 ಲಕ್ಷದಿಂದ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಖರೀದಿಯನ್ನ ಮಾಡ್ತಿರ್ತೀರ ನಿವೇಶನವನ್ನ.
ಆ ಸಂದರ್ಭದಲ್ಲಿ ಒಂದು ಸಣ್ಣ ಕನ್ಸಲ್ಟೇಷನ್ 0.0005% ಕೂಡ ನೀವು ಕೊಡುವಂಥ ಕನ್ಸಲ್ಟೇಷನ್ ಆಗಲ್ಲ. ಅದರಿಂದ ಸರಿಯಾಗಿ ನಿವೇಶನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ವಾಸ್ತುವಿನ ವಿಚಾರಗಳನ್ನು ತಿಳಿದುಕೊಂಡು ನೀವು ಮನೆಯನ್ನು ಕಟ್ಟಿ ಆ ವಾಸ್ತು ಪುರುಷನ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳು ತಿಳ್ಕೋಬೇಕು, ನಮ್ಮ ಮನೆಯ ವಾಸ್ತುವಿನ ಬಗ್ಗೆ ಗುರುಗಳ ಜೊತೆ ಚರ್ಚೆ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.